ದೆಹಲಿಯಲ್ಲಿ ಸಚಿವ ಸಂಪುಟ ಸರ್ಕಸ್ ಸಿಎಂಗೂ ಮುನ್ನ ದೆಹಲಿಗೆ ಸಚಿವಾಕಾಂಕ್ಷಿಗಳು ಹಾರಿದ್ದಾರೆ. ಹಿರಿಯ ಶಾಸಕ ಅಶೋಕ್ ಪಟ್ಟಣ್, ಹಂಪನಗೌಡ ಬಾದಾರ್ಲಿ, ಬಸನಗೌಡ ದದ್ದಲ್, ಪಿಎಂ ನರೇಂದ್ರ ಸ್ವಾಮಿ, ಎಂಎಲ್ಸಿ ವಸಂತ್ ಸುಧಾಮ್ದಾಸ್ ದೆಹಲಿಗೆ ಹೋಗಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡಬೇಕು ಅಂತೇಳಿ ದೆಹಲಿ ನಾಯಕರನ್ನ ಭೇಟಿಯಾಗಿ ಅವರು ಮನವಿ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳು ಹೋಗೋದಕ್ಕಿಂತ ಮುಂಚೆ ಯಾರು ಸಚಿವಾಕಾಂಕ್ಷಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ದೆಹಲಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಮೂಲಕ ಇವತ್ತೇನು ಅಂತಿಮವಾಗಿ ಪಟ್ಟಿ ಫೈನಲ್ ಆಗುತ್ತೆ, ಯಾರ್ಯಾರು ಮಂತ್ರಿಗಳು ಅನ್ನುವಂತ ಪಟ್ಟಿ ಏನು ಫೈನಲ್ ಆಗುತ್ತೆ, ಹೈಕಮಾಂಡ್ ಅದಕ್ಕೆ ಏನು ಗ್ರೀನ್ ಸಿಗ್ನಲ್ ಕೊಡುತ್ತೆ. ಈ ಸಂದರ್ಭದಲ್ಲಿ ಅಂತಿಮ ಹಂತದಲ್ಲಿ ಇದು ಲಾಸ್ಟ್ ಚಾನ್ಸ್. ಬಹುಶಃ ಇವತ್ತು ಒಂದು ವೇಳೆ ಫೈನಲ್ ಆದ ನಂತರ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿಯಾಗಿ ಬರುವಂತ ಲೆಕ್ಕಾಚಾರದಲ್ಲಿ ಈಗ ಶಾಸಕರುಗಳು ಹಾಗೆ ಏನು ಸಚಿವಾಕಾಂಕ್ಷಿಗಳಿದ್ದಾರೆ. ಆ ನಿಟ್ಟಿನಲ್ಲೇ ಮುಖ್ಯಮಂತ್ರಿಗಳು ಹೋಗೋದಕ್ಕಿಂತ ಮುಂಚೆನೆ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಸಚಿವ ಸಂಪುಟ ಸರ್ಕಸ್ ಸಿಎಂಗೂ ಮುನ್ನ ದೆಹಲಿಗೆ ಸಚಿವಾಕಾಂಕ್ಷಿಗಳು ಹಾರಿದ್ದಾರೆ. ಹಿರಿಯ ಶಾಸಕ ಅಶೋಕ್ ಪಟ್ಟಣ್, ಹಂಪನಗೌಡ ಬಾದಾರ್ಲಿ, ಬಸನಗೌಡ ದದ್ದಲ್, ಪಿಎಂ ನರೇಂದ್ರ ಸ್ವಾಮಿ, ಎಂಎಲ್ಸಿ ವಸಂತ್ ಸುಧಾಮ್ದಾಸ್ ದೆಹಲಿಗೆ ಹೋಗಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡಬೇಕು ಅಂತೇಳಿ ದೆಹಲಿ ನಾಯಕರನ್ನ ಭೇಟಿಯಾಗಿ ಅವರು ಮನವಿ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳು ಹೋಗೋದಕ್ಕಿಂತ ಮುಂಚೆ ಯಾರು ಸಚಿವಾಕಾಂಕ್ಷಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ದೆಹಲಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಮೂಲಕ ಇವತ್ತೇನು ಅಂತಿಮವಾಗಿ ಪಟ್ಟಿ ಫೈನಲ್ ಆಗುತ್ತೆ, ಯಾರ್ಯಾರು ಮಂತ್ರಿಗಳು ಅನ್ನುವಂತ ಪಟ್ಟಿ ಏನು ಫೈನಲ್ ಆಗುತ್ತೆ, ಹೈಕಮಾಂಡ್ ಅದಕ್ಕೆ ಏನು ಗ್ರೀನ್ ಸಿಗ್ನಲ್ ಕೊಡುತ್ತೆ. ಈ ಸಂದರ್ಭದಲ್ಲಿ ಅಂತಿಮ ಹಂತದಲ್ಲಿ ಇದು ಲಾಸ್ಟ್ ಚಾನ್ಸ್. ಬಹುಶಃ ಇವತ್ತು ಒಂದು ವೇಳೆ ಫೈನಲ್ ಆದ ನಂತರ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿಯಾಗಿ ಬರುವಂತ ಲೆಕ್ಕಾಚಾರದಲ್ಲಿ ಈಗ ಶಾಸಕರುಗಳು ಹಾಗೆ ಏನು ಸಚಿವಾಕಾಂಕ್ಷಿಗಳಿದ್ದಾರೆ. ಆ ನಿಟ್ಟಿನಲ್ಲೇ ಮುಖ್ಯಮಂತ್ರಿಗಳು ಹೋಗೋದಕ್ಕಿಂತ ಮುಂಚೆನೆ ದೆಹಲಿಗೆ ಹೋಗಿದ್ದಾರೆ.